ಮೀಸಲಾತಿ ಹೋರಾಟವಾಗಿ ಉಳಿದುಕೊಂಡಿಲ್ಲ. ಅದೊಂದು ರಾಜಕೀಯ ಆಗ್ತಾ ಇದೆ. ಬಿಜೆಪಿಯವರಿಗೆ ಈ ಮೊದಲೇ ಯಾಕೆ ಈ ಪ್ರೀತಿ ಇರಲಿಲ್ಲ? ಬಿಜೆಪಿ ಸರ್ಕಾರ ಇದ್ದಾಗ 2A ಮೀಸಲಾತಿ ಯಾಕೆ ಕೊಟ್ಟಿಲ್ಲ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಈಗ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕಾನೂನನ್ನು ಯಾರೂ ಕೂಡ ಕೈಗೆ ತೆಗೆದುಕೊಳ್ಳಬಾರದು. ಸ್ವಾಮೀಜಿಗಳಿಗೆ ಸಿಎಂ ಸಮಯ ಕೊಟ್ಟಿದ್ರು, ನಾನೇ ಹೋಗಿ ಆಹ್ವಾನ ಕೊಟ್ಟಿದ್ದೆ. 10 ಜನರನ್ನ ಕರೆದುಕೊಂಡು ಬರೋಕ್ಕೆ ಮುಖ್ಯಮಂತ್ರಿಗಳೇ ಹೇಳಿದ್ರು. ಮೀಸಲಾತಿ ಹೋರಾಟ ಇಲ್ಲಿ ರಾಜಕೀಯ ಆಗ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರವನ್ನು ವ್ಯಕ್ತಪಡಿಸಿದರು. ಕಾನೂನನ್ನ ಯಾರು ಕೈಗೆತ್ತಿಕೊಳ್ಳಬೇಕು, ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಬಾರ್ದು. ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಆಗಿದೆ ಅನ್ನೋದು ಇನ್ನು ಸತ್ಯಾಸತ್ಯತೆ ಬರಬೇಕು. ಹೊರಗಡೆ ಬಂದ್ಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ. ಬಂದ್ಮೇಲೆ ನಾನು ಮಾತಾಡ್ತೀನಿ. ವಿಪಕ್ಷಗಳು ಏನು ಒತ್ತಡ ಮಾಡ್ತಾರೆ ಮಾಡ್ಲಿರಿ. ಅಷ್ಟೊಂದು ಪ್ರೀತಿ ಪಂಚಮಸಾಲಿಗಳ ಮೇಲೆ ಇದ್ದಿದ್ರೆ ಬಿಜೆಪಿ ಸರ್ಕಾರದಲ್ಲಿನೇ 2A ಕೊಡ್ಬೇಕಾಗಿತ್ತು. ಇಷ್ಟೊಂದು ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಿಜೆಪಿಯವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ 2A ಮೀಸಲಾತಿಯನ್ನ ಕೊಡ್ಲಿಲ್ಲ? ಯಾಕೆ ನಮ್ಗೆ ತೊಂದರೆ ಕೊಟ್ರು? ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ. ಈಗ ರಾಜಕೀಯವಾಗಿ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ರೆ 2A ಮೀಸಲಾತಿಯನ್ನ ಕೊಡ್ಬೋದಾಗಿತ್ತಲ್ಲ. ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡ್ ಬನ್ನಿ ಅಮ್ಮ ಅಂತ. ನಾನು CC ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ರು ಹೋಗೋಣ ನಡ್ರಿ, ಒಂದು 10 ಜನರನ್ನ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕೊಂಡಿಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ, ಏನಾದ್ರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ ಎಲ್ಲರನ್ನು. ಅದು ಆಗಬಾರ್ದು ಅನ್ನೋದ್ರಿಂದ. ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ. ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಕಾನೂನನ್ನ ಯಾರು ಕೈಗೆತ್ತಿಕೊಳ್ಳಬೇಕು, ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ.